ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮತ್ತು ಇದು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಒಂದು 10-10:30 ಆಗಿತ್ತು. ಭಾನುವಾರ ಅಲ್ಲ, ಯೂಶಲಿ ಲೇಟಾಗೆ ಎದ್ದೇಳ್ತೀವಿ. ಶನಿವಾರ ಆದರೆ ಸ್ವಲ್ಪ ಎದ್ದೇಳ್ತೀನಿ ಬೇಗನೆ, ಯಾಕಂದರೆ ಅವತ್ತು ನನ್ನ ಮಗಂಗೆ ಸ್ಕೂಲ್ ಇರುತ್ತೆ. ಭಾನುವಾರ ಒಂದೇ ದಿವಸ ರಜೆ ಇರುತ್ತೆ ಅವನಿಗೆ. ಹಾಗಾಗಿ ಅವತ್ತಿನ ದಿನ ಸ್ವಲ್ಪ ಆರಾಮಾಗಿ ಎದ್ದು ನಿಧಾನಕ್ಕೆ ಎಲ್ಲ ಕೆಲಸಗಳನ್ನು ಮಾಡ್ಕೋತೀನಿ. ಮತ್ತು ಅವತ್ತಿನ ದಿವಸ ಸಾಮಾನ್ಯ ಬ್ರೇಕ್ಫಾಸ್ಟ್ ಅಂತೂ ಮಾಡೋದಿಲ್ಲ. ಈ ರೀತಿ ರಾಗಿ ಅಂಬ್ಲಿ ಅಥವಾ ಏನಾದರೂ ಜ್ಯೂಸು ಆ ರೀತಿಯೇ ಮಾಡಿಕೊಂಡು ಕುಡ್ಕೊಂಡು ಆಮೇಲೆ ನಿಧಾನಕ್ಕೆ ಅಡುಗೆನ ಮಾಡ್ಕೊಳ್ತೀನಿ. ಅಡುಗೆ ಅಂದರೆ ಒಂದು 11:30-12 ಗಂಟೆಗೆಲ್ಲ ಮಾಡಿಬಿಡ್ತೀನಿ ಅಡುಗೆನ. ಅಷ್ಟರೊಳಗೆ ಸ್ವಲ್ಪ ಹಸುವಾಗುತ್ತೆ ಅಂದ್ಬಿಟ್ಟು ರಾಗಿ ಅಂಬ್ಲಿನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಭಾನುವಾರ ಇದೇ ಆಗಿರುತ್ತೆ ನಮ್ಮದು, ಬ್ರೇಕ್ಫಾಸ್ಟ್ ಅಂತ ಏನಿರಲ್ಲ. ಮತ್ತು ನಾನೇನಾದ್ರು ಸೊಪ್ಪಿನ ಸಾರು ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಬೆಂಡೆಕಾಯಿ ಎಲ್ಲ ಇತ್ತು. ನನ್ನ ಮಗ ಹೇಳ್ತಾ ಇದ್ದ, ಇಲ್ಲ ಚಿಕನ್ ಬೇಕು, ಭಾನುವಾರ ನಾನ್ ವೆಜ್ ಮಾಡು ಅಂತ. ಅವನು ಮತ್ತೆ ಮಟನ್ನು ಫಿಶ್ ಆ ಥರ ಏನೂ ತಿನ್ನೋದೇ ಇಲ್ಲ, ಅವನಿಗೆ ಚಿಕನ್ ಒಂದೇ ಇಷ್ಟ ಆಗುತ್ತೆ. ಸೊ ಸರಿ ಆಯಿತು, ಚಿಕನ್ನೇ ಮಾಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಕೂಡ ಹೇಳ್ತಾ ಇದ್ದೆ ಚಿಕನ್ ತೊಗೊಂಡು ಬರ್ರಿ ಅಂತ. ಮತ್ತು ಅವನಿಗೆ ಕೇಳ್ತಾ ಇದ್ದೆ ಏನು ಮಾಡಬೇಕು ಅಂತ. ಅವನು ಹೇಳ್ತಿದ್ದ, ಒಂದಿಷ್ಟು ಲಿಸ್ಟ್ ಕೊಡ್ತಾನೆ ಇರ್ತಾನೆ ಅವನು. ಕಬಾಬ್ ಬೇಕು, ಅದು ಬೇಕು, ಇದು ಬೇಕು ಅಂತ. ನಾನು ಕಬಾಬೆಲ್ಲ ಯೂಶಲಿ ಮಾಡಲ್ಲ, ಸ್ವಲ್ಪ ಎಣ್ಣೆ ಐಟಮ್ಸ್ ಎಲ್ಲ ನಾನು ಕಡಿಮೆನೇ ಮಾಡೋದು. ಸರಿ ಹೋಗಿ ತೊಗೊಂಡು ಬರ್ರಿ ಚಿಕನ್ನು ಫ್ರೈ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಅವರಿಗೂ ಕಳಿಸ್ದೆ. ಆಮೇಲೆ ಹಾಗೆ ಒಂದಿಷ್ಟು ಹಣ್ಣು ತರಕಾರಿ ಎಲ್ಲ ಯೂಶಲಿ ಸಂಡೇಸೇ ತಂದಿಟ್ಬಿಡ್ತಾರೆ. ಮಿಕ್ಕಿದ ದಿವಸ ಅವ್ರಿಗೆ ಟೈಮ್ ಇರಲ್ವಲ್ಲ, ಮಾರ್ಕೆಟಿಗೆ ಹೋಗ್ತಾರೆ. ಮಾರ್ಕೆಟಿಗೆ ಹೋದರೆ ಅಲ್ಲೆಲ್ಲ ಥರದ್ದು ಕಡಿಮೆಗೆಲ್ಲ ಸಿಕ್ಕತ್ತೆ. ಇಲ್ಲಾದರೆ ಮನೆ ಹತ್ತಿರ ಆದರೆ ಎಲ್ಲ ಕಾಸ್ಟ್ಲಿ ಇರುತ್ತೆ. ಯೂಶಲಿ ಭಾನುವಾರದೊತ್ತು ಅವರೆಲ್ಲ ತೊಗೊಂಡು ಬಂದುಬಿಡ್ತಾರೆ, ವಾರಕ್ಕಾಗೋ ಅಷ್ಟು. ಮಧ್ಯದಲ್ಲಿ ಏನಾದರೂ ಬೇಕು ಅಂದರೆ ನಾನು ಇಲ್ಲಿ ತೊಗೊಂಡು ಬರ್ತೀನಿ. ಅದೆಲ್ಲ ತೊಗೊಂಡು ಬಂದು ಅವರು ಕೂಡ ಜೋಡಿಸ್ತಾ ಇದ್ದರು. ಎಲ್ಲರೂ ಏನೇ ಆಗಿರ್ಬೋದು, ಈ ರೇಷನ್ ಆಗಿರ್ಬೋದು, ತರಕಾರಿ ಎಲ್ಲ ಆಗಿರ್ಬೋದು, ಅವ್ರು ತಂದಿದ ತಕ್ಷಣ ಅದಾದ್ರ ಜಾಗಕ್ಕೆ ಇಡೋದು ಅವ್ರದ್ದು ಯಾವಾಗಲೂ ಅದೊಂದು ಕೆಲಸನೇ ಅವ್ರದ್ದು. ಆ ಥರ ಇಟ್ಟುಬಿಡ್ಬೇಕು ಅವ್ರಿಗೆ, ಹಾಗೆ ಎಲ್ಲ ನೀಟಾಗಿರಬೇಕು. ಹಂಗಾಗಿ ಅವ್ರು ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ನಾನು ಚಿಕನ್ ದೊನ್ನೆ ಪಲಾವ್ ಮಾಡಿ ಚಿಕನ್ ಫ್ರೈ ಮಾಡೋಣ ಅಂತ ಅಂದು ಮಾಡ್ತಾಯಿದ್ದೀನಿ. ಸೊ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡು ಬಂದಿದ್ರು. ಅದರಲ್ಲಿ ಅರ್ಧ ಬಿರಿಯಾನಿ ಮಾಡ್ಕೊಳ್ಳೋಣ, ಇನ್ನು ಅರ್ಧ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಮತ್ತು ಇದು ಒಂದು ಟೈಮ್ ತಿನ್ಬೋದು ಅಷ್ಟೇ. ನನಗೆ ಮತ್ತೆ ರಾತ್ರಿಗೆಲ್ಲ ಇದು ತಿನ್ನೋಕ್ಕಷ್ಟು ಇಷ್ಟ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆನೇ ತರಿಸ್ತೀನಿ. ಮತ್ತು ಚಿಕನ್ ಕೂಡ ಅಷ್ಟು ನನಗೆ ನನ್ನ ಹಸ್ಬೆಂಡ್ಗಾಗಲಿ ಇಷ್ಟ ಆಗೋದಿಲ್ಲ, ಮಟನ್ನೇ ಇಷ್ಟ ಆಗೋದು. ಬಟ್ ನನ್ನ ಮಗನಿಗೋಸ್ಕರ ಈ ಚಿಕನ್ನ ತರಿಸ್ಬೇಕು, ಹಂಗೆ ಮಾಡ್ತಾನೆ. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಬಿರಿಯಾನಿ ಮತ್ತು ಫ್ರೈ ಮಾಡೋಣ ಅಂದ್ಬಿಟ್ಟು ಚಿಕನ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ನಾನು ಅವೆರಡೂ ರೆಸಿಪಿನ ನಿಮಗೆ ತೋರಿಸ್ತೀನಿ. ತುಂಬಾ ಸಿಂಪಲ್ಲು ಮಾಡ್ಕೊಳ್ಳೋದು. ಫಸ್ಟ್ ನಾನೆಲ್ಲ ಜೋಡಿಸಿ ಇಟ್ಕೊಂಡು ಬಿಡ್ತೀನಿ. ಸೊ ಈ ಚಿಕನ್ನಲ್ಲಿ ಕಂಪ್ಲೀಟಾಗಿ ನೀರು ಇಳ್ಕೋಬೇಕು, ಅದಕ್ಕೆ ನಾನು ಈ ರೀತಿ ನೀರು ಬಸಿಲಿಕ್ಕೆ ಇಟ್ಕೊಳ್ತೀನಿ. ಈ ಕಡೆ ಎಲ್ಲದನ್ನು ಜೋಡಿಸಿ ಇಟ್ಕೊಂಡಿದ್ದೆ ಬಿರಿಯಾನಿಗೆ, ಫ್ರೈಗೆ. ಅವ್ರು ತೊಗೊಂಡು ಬರೋ ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಟೈಮ್ ಆಗುತ್ತೆ ಅಂತ. ಹಾಗೆ ಒಂದು ಪ್ಯಾನಿಗೆ ಒಂದು ಅರ್ಧ ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಚಿಕನ್ ದೊನ್ನೆ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಆಮೇಲೆ ಫ್ರೈ ತೋರಿಸ್ತೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು. ಇದು ಹಸಿಮೆಣ್ಸಿನ್ಕಾಯಿ ಖಾರ ಇರೋದ್ರಿಂದ ನಾನು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮತ್ತು ನಾನು ಇನ್ನೇನು ಖಾರಕ್ಕೆ ಯೂಸ್ ಮಾಡಲ್ಲ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ಕೊಳ್ಳೋದು. ಆಮೇಲೆ ಒಂದು ಮುಷ್ಟಿಯಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತೀನಿ. ಯೂಶಲಿ ಪಾಲಕ್ ಸೊಪ್ಪು ಹಾಕಿ ಯಾರೂ ಮಾಡಲ್ಲ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಫ್ರೈ ಮಾಡ್ಕೊಳ್ತಾರೆ. ಬಟ್ ನಾನಿಲ್ಲಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಪಾಲಕ್ ಸೊಪ್ಪನ್ನು ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಪುದೀನ ಸೊಪ್ಪು ಇಲ್ಲೇ ಹಾಕಿಬಿಟ್ಟು ಫ್ರೈ ಮಾಡಿ ಪೇಸ್ಟ್ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಒಗ್ಗರಣೆ ಮಾಡಿದಾಗ ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲೇನು ಮಾಡ್ಕೊಳ್ತಾ ಇಲ್ಲ ಪೇಸ್ಟ್, ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಹಾಗೆ ಒಂದು 15-20 ಬೆಳ್ಳುಳ್ಳಿ ಹೆಸರುಗಳನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಾಸ್ತಿ ಇರಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ 1-2 ತುಂಡು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಹುರ್ಕೊಳ್ಳೋಕ್ಕೆ, ಇನ್ನೇನು ಹುರ್ಕೊಳ್ಳೋಕೆ ಹಾಕ್ಕೊಳ್ಳೋದು ಬೇಡ. ಈ ಪಾಲಕ್ ಸೊಪ್ಪಿಂದು, ಕೊತ್ತಂಬರಿ ಸೊಪ್ಪಿಂದು ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿದೆಲ್ಲ ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು, ಬಟ್ ಹಸಿ ವಾಸನೆ ಹಾಗೆ ಉಳಿದು ಬಿಡುತ್ತೆ. ಅದಕ್ಕೆ ಒಂದ್ಸರಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾನು ಚಿಕನ್ ಇದಕ್ಕೂ ಕೂಡ ಮಧ್ಯ ಮಧ್ಯ ಎರಡೂ ಒಟ್ಟೊಟ್ಟಿಗೆ ಮಾಡ್ಕೊಂಡು ಬಿಡ್ತೀನಿ. ಇದಾದಮೇಲೆ ಅದು, ಅದಾದಮೇಲೆ ಇದು ಅಂತ ಏನಿಲ್ಲ, ಅದಕ್ಕೂ ಎಲ್ಲ ಮಧ್ಯದಲ್ಲೇ ಜೋಡಿಸಿ ಇಟ್ಕೊಳ್ತಾ ಇದ್ದೆ. ನೋಡಿ, ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿದೆ, ಎಲ್ಲ ಬತ್ತಿದೆ ಸೊಪ್ಪೆಲ್ಲ, ಹಸಿ ವಾಸನೆ ಕೂಡ ಹೋಗಿದೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ. ತಣ್ಣಗಾಗಲಿಕ್ಕೆ ಬಿಡ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿ ಜಾರಿಗೆ ಹಾಕೊಳ್ಳೋದಲ್ಲ, ಸ್ವಲ್ಪ ತಣ್ಣಗಾಗಲಿ. ಸೊ ಇದೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ. ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಿದ ನಂತರ ಇದನ್ನು ಒಗ್ಗರಣೆ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ, ತಣ್ಣಗಾಗಿದೆ. ಹಾಗೆ ಚಿಕನ್ ಫ್ರೈಗೂ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ತುಂಬಾ ಸಿಂಪಲ್. ಈ ಬಿರಿಯಾನಿ ಜೊತೆ ಇದೊಂದು ಸೈಡ್ ಡಿಶ್ ತುಂಬ ಚೆನ್ನಾಗಿರುತ್ತೆ. ನೀವು ಬಿರಿಯಾನಿ ಪಲಾವಿಗಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು ಈ ಚಿಕನ್ ಫ್ರೈನ ನೆಂಚ್ಕೊಂಡು ಕೂಡ ತಿನ್ಬೋದು. ಅಂದರೆ ಆ ಗ್ರೇವಿನ ಕಲಿಸ್ಕೊಂಡು ಕೂಡ ಪಲಾವ್ ಜೊತೆ ಆಗಲಿ ಬಿರಿಯಾನಿ ಜೊತೆ ಆಗಲಿ ತಿನ್ಬೋದು. 2 in 1 ಅಂತಲೇ ಆಗುತ್ತೆ.
ಸೊ ಅದಕ್ಕೆ ನಾನು ಇದೇ ರೆಸಿಪಿನ ಯೂಶಲಿ ಬಿರಿಯಾನಿ ಜೊತೆ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ತುಂಬ ಸಿಂಪಲ್ಲು ಅಲ್ಲ, ಮತ್ತು ಅದು ಮಾಡೋದು ಇದು ಮಾಡೋದು ಅನ್ನೋದಕ್ಕಿಂತ ಸಿಂಪಲಾಗಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇದೆಲ್ಲ ಚೆನ್ನಾಗಿ ರುಬ್ಬಿದ ನಂತರ ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರಿಗೆ ಹಾಕ್ಕೊಂಡ್ಬಿಡ್ತೀನಿ. 1 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಯಾಟ್ ಇದೆ ಚಿಕನ್, ಹಾಗಾಗಿ ಸ್ವಲ್ಪ ಎಣ್ಣೆ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಸ್ಪೈಸಸ್ನ ಹಾಕ್ಕೊಳ್ತೀನಿ. 1 ಪಲಾವಿನ ಎಲೆ ಅಂದರೆ ಬೇ ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಸೋಂಪಿನ ಕಾಳು, ಏಲಕ್ಕಿ, ಚಕ್ಕೆ, ಲವಂಗ, ಕಾಳುಮೆಣಸು, ಆಮೇಲೆ ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಇಷ್ಟು ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ನಾನು ತುಂಬ ಸ್ಪೈಸಿಯಾಗಿ ಸ್ಪೈಸಸ್ ಕೂಡ ಯೂಸ್ ಮಾಡಲ್ಲ, ಹಾಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ಈ ಸ್ಪೈಸಸ್ದು ಫ್ಲೇವರ್ ಬಿಟ್ಕೋಬೇಕು, ಹಾಗಾಗಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಬೇಕು. ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 2 ಚಿಕ್ಕ ಸೈಜಿಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿದ್ದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸ್ವೀಟ್ನೆಸ್ ಅನಿಸ್ಬಿಡುತ್ತೆ ಯಾವುದೇ ಡಿಶ್ ಆಗಲಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಅರ್ಧ ಚಮಚ ಬೆಳ್ಳುಳ್ಳಿ ಶುಂಠಿನ ಹಾಗೆ ಚಜ್ಬಿಟ್ಟು ಹಾಕ್ಕೊಂಡಿದ್ದೀನಿ. ರುಬ್ಲಿಕ್ಕೂ ಕೂಡ ನಾವು ಹಾಕ್ಕೊಂಡಿದ್ದೀವಿ, ಇದು ಜಸ್ಟ್ ಫ್ಲೇವರಿಗೋಸ್ಕರ, ಚಿಕನ್ನಿಗೆ ಹೊಂದ್ಕೊಳ್ಳೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಾಗೆ ಕ್ರಷ್ ಮಾಡಿ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದು ಕೂಡ ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಯೂಶಲಿ ಬೆಳ್ಳುಳ್ಳಿ ಶುಂಠಿ ಮನೇಲೇ ಮಾಡಿಟ್ಬಿಡ್ತೀನಿ ಪೇಸ್ಟನ್ನ. ಅದನ್ನು ರೆಡಿಮೇಡ್ ಏನು ಹಾಕಲ್ಲ. ರೆಡಿಮೇಡಿಗೆ ಆ ಕೆಮಿಕಲ್ಸು ಫ್ಲೇವರ್ಸ್ ಎಲ್ಲ ಹಾಕಿರ್ತಾರೆ, ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ನಾನು ಯಾವಾಗಲೂ ಮನೆಯಲ್ಲೇ ಮಾಡಿಕೊಂಡೆ ಫ್ರೆಶ್ಶಾಗಿ ಹಾಕ್ಕೊಳ್ತೀನಿ. ಈ ಶುಂಠಿದೆಲ್ಲ ಚೆನ್ನಾಗಿ ಸ್ಮೆಲ್ ಹೋದ್ಮೇಲೆ ಅರ್ಧ kg ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಇನ್ನರ್ಧ ಫ್ರೈಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಇದಕ್ಕೆ. ಈ ಉಪ್ಪು, ಅರಿಶಿನ, ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟಲ್ಲೇ ಚೆನ್ನಾಗಿ ಗೋಲಿಸ್ಕೊಳ್ಬೇಕು ಚಿಕನ್ನ. ಆವಾಗಲೇ ನಿಮಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಇಲ್ಲ ಅಂತ ಅಂದರೆ ಅದು ಅಷ್ಟು ಟೇಸ್ಟ್ ಅನಿಸಲ್ಲ. ಬಿರಿಯಾನಿ ಒಳಗಂತೂ ಪೀಸ್ ಅಂತೂ ಟೇಸ್ಟೇ ಅನಿಸಲ್ಲ, ಏನೂ ಹತ್ತೇ ಇರಲ್ಲ ಅದಕ್ಕೆ. ಸೊ ಇಲ್ಲೇ ನೀವು ಚೆನ್ನಾಗಿ ಗೋಲಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಗೋಲಿಸಿದ ನಂತರ ಒಂದು ಪ್ಲೇಟ್ನ ಮುಚ್ಚಿ ಚಿಕನ್ನ ಒಂದು 1/4 ಭಾಗ ಬೇಯಿಸ್ಕೊಳ್ಬೇಕು. ಆ ಉಪ್ಪು, ಬೆಳ್ಳುಳ್ಳಿ, ಶುಂಠಿ ಇದರಲ್ಲೇ ಬೇಯಬೇಕು ಚೆನ್ನಾಗಿ. ಅಂದರೆ ಒಂದು 5-6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ. ಒಂದು 5-6 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಚೆನ್ನಾಗಿ ಒಂದು 1/4 ಭಾಗ ಬೆಂದಿದೆ. ಇವಾಗ ಈ ನೀರೆಲ್ಲ ಇರುತ್ತಲ್ಲ, ಇದನ್ನು ಹೋಗಿಸ್ಕೊಳ್ಬೇಕು. ಅಂದರೆ ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನ ಕಂಪ್ಲೀಟಾಗಿ ಬತ್ತಿಸ್ಕೊಳ್ಬೇಕು. ಆ ನೀರಿರುವಾಗಲೇ ನಾವು ಮಸಾಲೆ ಎಲ್ಲ ಹಾಕಿದ್ರೆ ಮತ್ತೆ ಎಗೈನ್ ಉಪ್ಪು ಖಾರ ಏನೂ ಹತ್ತಲ್ಲ ಚಿಕನ್ ಪೀಸಿಗೆ. ಅದಕ್ಕೆ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಗಟ್ಟಿ ಆಗಬೇಕು ಪೀಸೆಲ್ಲ. ನಂತರ ಒಂದು ಅರ್ಧ ಕಪ್ಪಷ್ಟು ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಚಿಕನ್ ಜೊತೆ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪಿಂದು ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಚಮಚ ಮೊಸರನ್ನ ಹಾಕ್ಕೊಳ್ತೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ಚಿಕನ್ನು ಸಾಫ್ಟಾಗಿ ಬೇಯುತ್ತೆ, ಗಟ್ಟಿ ಆಗಲ್ಲ ಚಿಕನ್, ಹಾರ್ಡ್ ಅನಿಸಲ್ಲ. ಸೊ ಸಾಫ್ಟಾಗಿ ಚೆನ್ನಾಗಿ ತಿನ್ನುವಾಗ ಬೆಂದಿರುತ್ತೆ. ಹಾಗಾಗಿ 2 ಚಮಚ ಮೊಸರನ್ನ ಹಾಕ್ಕೊಳ್ತೀನಿ. ತುಂಬ ಜನ ನಾನ್ ವೆಜ್ಜಿಗೆ ಮೊಸರಾಗಲಿ, ಹಾಲು, ತುಪ್ಪ ಆ ಥರ ಏನೂ ಯೂಸ್ ಮಾಡಲ್ಲ. ಬಟ್ ಮೊಸರು ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಈ ಮಸಾಲದೆಲ್ಲ ಹಸಿ ಸ್ಮೆಲ್ ಹೋಗಬೇಕು. ಹಾಗೆ ಸುತ್ತ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಚಿಕನ್ನ ಆ ಮಸಾಲದೊಳಗೆ ಗೋಲಿಸ್ಕೊಳ್ಬೇಕು. ಹಿಂಗೆ ಮಾಡೋದ್ರಿಂದ ಅದೇ ಹೇಳೋದ್ನಲ್ಲ, ಚೆನ್ನಾಗಿ ಎಲ್ಲ ಉಪ್ಪು ಖಾರ ಹಿಡಿಯುತ್ತೆ. ಇಲ್ಲ ಅಂದರೆ ಈ ಬಿರಿಯಾನಿಲಿ ಯಾವಾಗಲೂ ಇಷ್ಟ ಆಗಲ್ಲ ತುಂಬ ಜನಕ್ಕೆ, ಪೀಸಿಗೆ ಏನು ಸಪ್ಪೆ ಸಪ್ಪೆ ಇರುತ್ತೆ ಅಂತಲೇ ಇರ್ತಾರೆ. ಬಟ್ ಈ ರೀತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ 1 ಚಮಚ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಪೂರ್ತಿಯಾಗಿ ಬೇಕಿದ್ರೆ ನೀವು ಪ್ಲೇಟ್ ಮುಚ್ಚಿ ಇನ್ನೂ ಒಂದು ಚಿಕನ್ನ 1/4 ಭಾಗದಷ್ಟು ಬೇಯಿಸ್ಕೊಳ್ಬೋದು. ನಾನು ಆ ರೀತಿ ಬೇಯಿಸ್ಕೊಳ್ತಾ ಇಲ್ಲ. ಒಂದು 2-3 ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಗೋಲಿಸ್ಕೊಳ್ತೀನಿ ಇದನ್ನು. ನನ್ನ ಮಗ ಸಾಫ್ಟಾಗಿ ಬೇಯಬೇಕು ಅಂತಿರ್ತಾನೆ, ಅದಕ್ಕೆ ಅವನಿಗೆ ಸ್ವಲ್ಪ ಸಾಫ್ಟಾಗೇ ಬೇಯಬೇಕು ಚಿಕನ್ನು. ನೋಡಿ ಇಲ್ಲಿ ಅದಕ್ಕೆ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಂಡೆ. ಎಣ್ಣೆ ಎಲ್ಲ ಬಿಟ್ಟಿದೆ, ಸುತ್ತ ಎಣ್ಣೆ ಬಿಟ್ಟಿದೆ. ಚಿಕನ್ ಕೂಡ ಸಾಫ್ಟಾಗಿ ಅರ್ಧ ಭಾಗ ಬೆಂದೇ ಹೋಗಿಬಿಟ್ಟಿದೆ. ಈಗ ಅಕ್ಕಿ ಹಾಕಿ 2 ವಿಸಲ್ ಕೂಗಿಸ್ಕೊಂಡ್ರೂ ಸಾಕಾಗುತ್ತೆ. ನಮಗೆ ಚಿಕನ್ ತೀರಾ ಮೆತ್ತಗೆ ಬೇಯಬಾರ್ದು ಅಂದರೆ ಮತ್ತೆ ಇದನ್ನು ಇಲ್ಲಿ ಒಂದು 1/4 ಭಾಗ ಬೇಯಿಸ್ಕೊಳ್ಳೋದೇನು ಬೇಡ, ಹಾಗೆ ಡೈರೆಕ್ಟಾಗಿ ಅಕ್ಕಿ ಹಾಕಿ ಕೂಗಿಸ್ಕೊಳ್ಬೋದು. ನನಗೆ ಚಿಕನ್ ಸಾಫ್ಟಾಗಿ ಬೇಯಬೇಕು ಅನ್ನೋದಕ್ಕೋಸ್ಕರ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಚೆನ್ನಾಗಿ. ಹಾಗೆ ಇದಕ್ಕೆ 2 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಈ ಪಾಲಕ್ ಸೊಪ್ಪಿನ ಜೊತೆ ಟೊಮೊಟೊ ಹಣ್ಣೆಲ್ಲ ಹಾಕ್ಕೊಳ್ಬಾರ್ದು, ಅದಕ್ಕೋಸ್ಕರ ನಾನು ಟೊಮೊಟೊ ಎಲ್ಲೂ ಯೂಸ್ ಮಾಡಿಲ್ಲ. ನಿಂಬೆಹಣ್ಣಿನ ರಸ ಮತ್ತು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಹುಳಿಗೋಸ್ಕರ. ನೀವು ಟೊಮೊಟೊ ಯೂಸ್ ಮಾಡ್ತೀನಿ ಅಂತ ಅಂದರೆ, ಮೊಸರು ಯೂಸ್ ಮಾಡಲ್ಲ ನಾನ್ ವೆಜ್ ಜೊತೆ ಅಂತ ಅಂದರೆ ಬೇಕಿದ್ರೆ ಟೊಮೊಟೊನ ಹಾಕ್ಕೊಂಡು ಮೊಸರನ್ನ ಸ್ಕಿಪ್ ಮಾಡ್ಬೋದು.
ಈಗ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಹಾಕಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಇದನ್ನು ಕುದಿಸ್ಕೊಳ್ತೀನಿ. ಒಂದು ಕುದಿ ಬರಬೇಕದು. ಚೆನ್ನಾಗಿ ಇವಾಗ ಕುದೀತಾ ಇದೆ ನೋಡಿ. ಇಲ್ಲಿ ಒಂದು ಕುದ್ದಿದ ನಂತರ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಮಾಮೂಲಿ ಅನ್ನಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ, ಸೋನಾ ಮಸೂರಿ ಅಕ್ಕಿನ. ನಿಮಗೆ ಉದ್ರಾಗಿ ಬೇಕು, ಬಿರಿಯಾನಿ ಥರನೇ ಬೇಕು ಅಂತ ಅಂದರೆ, ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು ಅಂತ ಅಂದರೆ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಬೋದು. ಆದರೆ ಬಾಸುಮತಿ ಅಕ್ಕಿ ಹಾಕಿದರೆ ತುಂಬ ತಿನ್ನೋದಕ್ಕಾಗೋದಿಲ್ಲ, ಹೊಟ್ಟೆ ತುಂಬುತ್ತೆ ಅಂತಲೇ ನನಗಂತೂ ಅನಿಸಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಅನ್ನಕ್ಕೆ ಯಾವ್ದು ಅಕ್ಕಿ ಬಳಸ್ತೀನೋ ಅದನ್ನೇ ಬಿರಿಯಾನಿಗೆ ಈ ರೀತಿ ಪಲಾವ್ಗಳಿಗೂ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ಆವಾಗಲೇ ನಾವು ತುಪ್ಪನ ಹಾಕಿರಲಿಲ್ಲ, ಹಾಗಾಗಿ ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ತೀನಿ. ಮತ್ತು ಎಣ್ಣೆ ಜೊತೆ ತುಪ್ಪ ಕೂಡ ಮಿಕ್ಸ್ ಮಾಡಬಾರ್ದು, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಮಿಕ್ಸ್ ಮಾಡಬಾರ್ದು. ಇವಾಗ ಹಾಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ತೀನಿ. ಆಲ್ರೆಡಿ ನಮಗೆ ಚಿಕನ್ ಸಾಫ್ಟಾಗಿ ಬೆಂದಿದೆ, ಅದಕ್ಕೋಸ್ಕರ 2 ವಿಸಲ್ ಕೂಗಿಸ್ಕೊಳ್ತೀನಿ. ನೀವು ಮುಂಚೆ ಬೇಯಿಸ್ಕೊಂಡಿರಲ್ಲ ಚಿಕನ್ನು ಅಂತ ಅಂದರೆ 1-3 ವಿಸಲ್ ಆದರೂ ಕೂಗಿಸ್ಕೊಳ್ಬೇಕು. ಇವಾಗ ಈ ಚಿಕನ್ ವಿಸಲ್ ಆಗಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಫ್ರೈ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಒಂದು ಪ್ಯಾನಿಗೆ 2 ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದಿದ ನಂತರ 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಹೇಳ್ದಂಗೆ ಈರುಳ್ಳಿ ಕಲರು ನೀಟಾಗಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು, ಇಲ್ಲಾಂದರೆ ಸ್ವೀಟ್ನೆಸ್ ಬಂದುಬಿಡುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ 1 ಚಮಚ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ರೀತಿ ಕ್ರಷ್ ಮಾಡೇ ಹಾಕ್ಕೊಳ್ತಾ ಇದ್ದೀನಿ, ತುಂಬ ಏನು ಪೇಸ್ಟ್ ಮಾಡ್ಕೊಂಡಿಲ್ಲ. ಇದು ಕೂಡ ಹಸಿ ವಾಸನೆ ಹೋಗಬೇಕು. ಈ ರೆಸಿಪಿ ಅಂತೂ ತುಂಬಾ ಬೇಗನೆ ಆಗುತ್ತೆ. ಅದರಲ್ಲೂ ಈ ಸೈಡ್ ಡಿಶ್ ಆಗಂತೂ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಯಾರಾದ್ರು ಸಡನ್ನಾಗಿ ಗೆಸ್ಟ್ಗಳು ಬಂದರೆ, ಏನಾದರೂ ಅಡುಗೆ ಮಾಡ್ಕೊಳಕ್ಕೆ ಬೇಜಾರಾದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಸಿಂಪಲ್ ಮಾಡ್ಕೊಳ್ಳೋದು, ಬರೀ ಒಂದು 10 ನಿಮಿಷದಲ್ಲಿ ಆಗೇ ಹೋಗುತ್ತೆ ನಿಮಗೆ. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇನ್ನು ಅರ್ಧ ಕೆಜಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪು, ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕಿ ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಆ ಚಿಕನ್ ಪೀಸಿಗೆ ಪೂರ್ತಿಯಾಗಿ ಅರಿಶಿನ ಉಪ್ಪೆಲ್ಲ ಹೊಂದ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಏನು ಮಸಾಲ ರುಬ್ಬೋದು ಬೇಡ, ಏನು ಬೇಡ, ತುಂಬಾ ಸಿಂಪಲ್ ಇದು ರೆಸಿಪಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಚಿಕನ್ನ ಬೇಯಿಸ್ಕೊಳ್ತೀನಿ. ಅದರಲ್ಲೇ ನೀರು ಬಿಟ್ಕೊಂಡು ಬೆಂದ್ಕೊಳ್ಳುತ್ತೆ. ಒಂದು 5-6 ನಿಮಿಷ ಬೇಯಿಸ್ಕೊಳ್ತೀನಿ. ಒಂದು 5-6 ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ನಾನು ಏನು ಒಂಚೂರು ನೀರನ್ನೇ ಹಾಕಿಲ್ಲ, ಆದರೂ ಇಷ್ಟು ನೀರು ಬಿಟ್ಕೊಂಡಿದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಒಂದು ಸ್ವಲ್ಪ ನೀರೆಲ್ಲ ಬತ್ತಿದ ಮೇಲೆ ಒಂದು ಅರ್ಧ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೊಟೊ ದೊಡ್ಡ ಸೈಜ್ ಆದರೆ ಒಂದು ಅರ್ಧ ಹಾಕ್ಕೊಳ್ಳಿ, ಚಿಕ್ಕದಾದರೆ 1 ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ 1.5 ಚಮಚದಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಖಾರನ ಹಾಕ್ಕೊಳ್ಳಿ. ಹಾಗೆ 1 ಚಮಚ ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ. ಇದಕ್ಕಿನ್ನು ಯಾವುದೇ ರೀತಿ ಮಸಾಲೆಗಳನ್ನಾಗಲಿ, ಆರ್ಟಿಫಿಷಿಯಲ್ ಮಸಾಲೆಗಳನ್ನಾಗಲಿ, ಫ್ಲೇವರ್ಸ್ ಆಗಲಿ ಏನೂ ಸೇರಿಸ್ಕೊಳ್ಳಲ್ಲ. ಬರೀ ಖಾರದ ಪುಡಿ, ಉಪ್ಪು, ಅರಿಶಿನದ ಪುಡಿ, ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಧನಿಯಾ ಪುಡಿ ಅಷ್ಟೇ ಇದಕ್ಕೆ ಹಾಕ್ಕೊಳ್ಳೋದು ನಾನು. ಇವಾಗ ಇದೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಚಿಕನ್ನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೋದು. ನನಗೇನು ಗ್ರೇವಿ ಏನು ಬೇಡ, ಸೊ ಡ್ರೈಯೇ ಬೇಕು, ಹಾಗಾಗಿ ನಾನು ನೀರನ್ನೇನು ಸೇರಿಸ್ಕೊಂಡಿಲ್ಲ. ಒಂದು 5-6 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಷ್ಟೇ. ಒಂದು 5-6 ನಿಮಿಷ ಆದಮೇಲೆ 1-2 ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡು ಹೈ ಫ್ಲೇಮಲ್ಲೇ ಇಟ್ಕೊಂಡು ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋ ಹಾಗೆ ಸಿಂಪಲ್ಲಾಗಿರೋ ಚಿಕನ್ ಫ್ರೈ ರೆಡಿ ಆಗುತ್ತೆ. ನಿಮಗೆ ಗೊಜ್ಜು ಥರ ಬೇಕು, ಗ್ರೇವಿ ಥರ ಬೇಕು ಅಂದರೆ ಒಂದು 1/4 ಲೋಟ ನೀರನ್ನು ಹಾಕ್ಕೊಳ್ಬೋದು. ನಾನು ಬಿರಿಯಾನಿ ಜೊತೆ ಸೈಡ್ ಡಿಶ್ ಆಗಿ ಇಟ್ಕೊಂಡಿರೋದಲ್ಲ, ಸೊ ನನಗೇನು ಅದು ಬೇಡ. ಸೊ ಚಿಕನ್ ಫ್ರೈ ಅಂತೂ ರೆಡಿ ಆಯಿತು. ಇಲ್ಲಿ 2 ವಿಸಲ್ ಆಗಿದೆ. ವಿಸಲ್ ಕೂಡ ತಣ್ಣಗಾಗಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಚಿಕನ್ ದೊನ್ನೆ ಪಲಾವ್ ರೆಡಿಯಾಗಿದೆ. ಈ ಮಸಾಲೆ ಎಲ್ಲ ಪೀಸೆಲ್ಲ ಮೇಲೆ ಬಂದು ಕೂತಿರುತ್ತೆ. ಒಂದ್ಸರಿ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಕಲಿಸ್ಬಾರ್ದು. ಒಂದ್ಸರಿ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಘಮ ಘಮ ಅಂತಿರೋ ಟೇಸ್ಟಿಯಾಗಿರೋ ಚಿಕನ್ ದೊನ್ನೆ ಪಲಾವ್ ರೆಡಿಯಾಗುತ್ತೆ. ಇದ್ರ ಜೊತೆ ನೀವು ಬೇಕಿದ್ರೆ ಮೊಸರು ಬಜ್ಜಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತ ಅಂದರೆ ಹಾಗೆ ಕೂಡ ಬಿಸಿ ಬಿಸಿ ತಿಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನೇನು ಮೊಸರು ಬಜ್ಜಿ ಆ ಥರ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ. ಹಾಗೆ ಸೈಡಲ್ಲಿ ಸ್ವಲ್ಪ ಸೌತೆಕಾಯಿ ಮತ್ತು ಈರುಳ್ಳಿನ ನೆಂಚ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. ಮತ್ತು ಸೈಡಲ್ಲಿ ಚಿಕನ್ ಫ್ರೈ ಕೂಡ ಇತ್ತಲ್ಲ, ಸೊ ಏನು ಬೇಡ, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತ ಮೊಸರು ಬಜ್ಜಿ ಏನು ಮಾಡ್ಕೊಳ್ಳಲಿಲ್ಲ. ನೀವು ಬೇಕಿದ್ರೆ ಮೊಸರು ಬಜ್ಜಿನ ಮಾಡ್ಕೊಳ್ಬೋದು. ಘಮ ಘಮ ಅಂತಿರೋ ಚಿಕನ್ ದೊನ್ನೆ ಪಲಾವು, ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಸೌತೆಕಾಯಿ, ಈರುಳ್ಳಿ ಮತ್ತು ಚಿಕನ್ ಫ್ರೈ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬೆಸ್ಟ್ ಊಟ, ಬೆಸ್ಟ್ ಸಂಡೇ ಅಂತಲೇ ಹೇಳ್ಬೋದು. ಈ ರೀತಿ ಸಂಡೇ ಇಲ್ಲ ಅಂತ ಅಂದರೆ ಅದು ಏನೇ ಅಂದರೂ ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಇದಾಗಿತ್ತು ನಮ್ಮನೆ ಮಧ್ಯಾಹ್ನದ ಊಟ. ಮತ್ತು ರಾತ್ರಿಗೂ ಕೂಡ ಇದನ್ನೇ ನಾವು ತಿನ್ಕೊಳ್ತೀವಿ. 3 ಜನ ಇರೋದಲ್ಲ, ಖಾಲಿ ಆಗೋದಿಲ್ಲ. ಏನೇ ಮಾಡಿಕೊಂಡ್ರು ಬೇಗ ಖಾಲಿನೇ ಆಗೋದಿಲ್ಲ. ಸೊ ರಾತ್ರಿಗೂ ಕೂಡ ಇದನ್ನೇ ತಿನ್ಕೊಂಡ್ವಿ. ಇದಾಗಿತ್ತು ಸಂಡೇ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.